ನಮಸ್ಕಾರ ವೀಕ್ಷಕರೇ, ನಿತ್ಯ ಅನುಷ್ಠಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಶೆಟ್ಟಿ. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದೇವಸ್ಥಾನದಲ್ಲಿ ದೇವರಿಗೆ ಅಲಂಕಾರ ಮಾಡುವುದರ ಫಲವೇನು, ಹಾಗೆ ಹೂವು ಹಣ್ಣು ಅರ್ಪಿಸುವುದರ ಫಲವೇನು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯೋಗ ಗುರು, ಖ್ಯಾತ ಜ್ಯೋತಿಷಿ, ವೇದಶಾಸ್ತ್ರ ಪಾರಂಗತರಾದಂತಹ ಹಂಸ ಶ್ರೀ ಸವಿತೃ ಶರ್ಮಾ ಗುರುಜಿಯವರು. ಬನ್ನಿ ಹಾಗಾದರೆ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದವಾಲಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವದತ್ತ. ವೀಕ್ಷಕರೆಲ್ಲರಿಗೂ ಶುಭೋದಯ. ಭಗವಂತ ಎಲ್ಲರಿಗೂ ಶುಭವನ್ನು ಮಂಗಳವನ್ನು ಉಂಟು ಮಾಡಲಿ. ಗುರುಜಿ, ಮೊದಲನೆಯದಾಗಿ ಸಾಕಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ, ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡಿದಾದ್ಮೇಲೆ ದೇವರಿಗೆ ಹೂವು ಹಣ್ಣು ಯಾಕೆ ಅರ್ಪಿಸ್ತಾರೆ ಅಂತ ಹೇಳಿ, ಅರ್ಪಿಸೋದ್ರ ಫಲವೇನು ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ ಇವತ್ತು. ನೋಡಿ, ಶಾಸ್ತ್ರದಲ್ಲಿ ದೇವ್ರ ಪೂಜೆ ಮಾಡಬೇಕು ಅಂತಿದ್ರೆ ಏನು ಹೇಳುತ್ತೆ ಶಾಸ್ತ್ರ ಅಂದರೆ, ನ ದೇವಂ ದೇವಮರ್ಚಯೇತ್ ಅಂತ ಹೇಳುತ್ತೆ. ದೇವರಲ್ಲದೆ ಇರೋನು ದೇವ್ರ ಪೂಜೆ ಮಾಡಬಾರ್ದಂತೆ. ನ ರುದ್ರಂ ರುದ್ರಮರ್ಚಯೇತ್, ರುದ್ರನಲ್ಲದೇ ಇರೋನು ರುದ್ರನ ಪೂಜೆಯನ್ನು ಮಾಡಬಾರದು. ಏನು ಹಿಂಗಂದ್ರೆ ಅರ್ಥ ಅಂತಂದರೆ, ದೇವರನ್ನು ಬಿಂಬ ಅಂತಲೂ ನಮ್ಮನ್ನು ಪ್ರತಿಬಿಂಬ ಅಂತಲೂ ಕೂಡ ಶಾಸ್ತ್ರಕಾರರು ಹೇಳ್ತಾರೆ, ತಿಳಿದವರು. ಪ್ರತಿಬಿಂಬಾಲಂಕೃತಿ ಧೃತ ಕುಶಲೋ ಬಿಂಬಾಲಂಕೃತಿ ಮಾತನುತೆ ಅಂತ ಒಂದು ಕಡೆ ಬರುತ್ತೆ, ಒಂದು ಸ್ತೋತ್ರದಲ್ಲಿ. ಅದ್ಭುತವಾಗಿರ್ತಕ್ಕಂತಹ ಸಾಲಿದು. ಪ್ರತಿಬಿಂಬಾಲಂಕೃತಿ ಧೃತಿ ಕುಶಲೋ ಬಿಂಬಾಲಂಕೃತಿ ಮಾತನುತೆ. ಅರ್ಥ ಏನು ಅಂತಂದರೆ, ಈಗ ಕನ್ನಡಿಯಲ್ಲಿ ನಾನು ನನ್ನ ಮುಖವನ್ನು ನೋಡ್ಕೋತಾ ಇರಬೇಕಾದ್ರೆ, ನಾನು ಅಂದರೆ ನೀವು ನೋಡ್ಕೊಳ್ಳಿ, ಆ ಕನ್ನಡಿಯಲ್ಲಿ ನೀವು ಮುದ್ದಾಗಿ ಚೆನ್ನಾಗಿ ಕಾಣಬೇಕು ಅಂದರೆ ಏನು ಮಾಡಬೇಕು? ಕನ್ನಡಿಗೆ ನೋಡುವ ನಿಮ್ಮ ಮುಖಕ್ಕೆ ಅಲ್ಲಿ ನೀವು ಪೌಡ್ರು, ಅಲ್ಲಿ ಸ್ನೋ ಹಚ್ಚೋದು, ಅಲ್ಲಿ ಕುಂಕುಮ ಇಡೋದು, ಅಲ್ಲಿಗೆ ಇನ್ನೂ ಮಸ್ಕರ ಇವೆಲ್ಲ ಹಾಕೋತಾರಲ್ಲ ಹೆಣ್ಮಕ್ಳು, ಅದನ್ನು ಹಾಕೋದು ಮಾಡಿದರೆ ಆ ಬಿಂಬ ಚೆನ್ನಾಗೂ ಕಾಣೋದಿಲ್ಲ, ನಿಮ್ಮ ಮುಖದಲ್ಲೂ ಯಾವ ಬದಲಾವಣೆಯೂ ಬರುವುದಿಲ್ಲ. ಆ ಪ್ರತಿಬಿಂಬ ನಿಮಗೆ ಕನ್ನಡಿಯಲ್ಲಿ ಚೆನ್ನಾಗಿ ಕಾಣಬೇಕು ಅಂದರೆ ನಿಮ್ಮ ಇಮೇಜು, ನಿಮ್ಮ ರಿಫ್ಲೆಕ್ಷನ್ನು ನೀವು ಅಲಂಕಾರ ಮಾಡ್ಕೊಂಡಾಗ್ತಾನೆ ಕನ್ನಡಿಯಲ್ಲಿ ನೀವು ಚೆನ್ನಾಗಿ ಕಾಣೋದು. ಹಾಗೆ ನಾವು ಭಗವಂತನ ನಾವು ಪ್ರತಿಬಿಂಬವಾಗಿದ್ದೇವೆ. ನಾವೆಲ್ಲರೂ ಕೂಡ ನಾವು ಚೆನ್ನಾಗಿ ಕಾಣಬೇಕು, ನಾವು ಚೆನ್ನಾಗಿ ಇರಬೇಕು, ನಾವು ಶುಭವನ್ನು ಅನುಭವಿಸಬೇಕು, ನಮಗೆ ಒಳಿತಾಗಬೇಕು ಅಂದರೆ ಶಾಸ್ತ್ರಕಾರರು ಏನು ಹೇಳ್ತಾರೆ ಅಂತಂದರೆ, ಆ ಬಿಂಬೋಪಾದಿಯಲ್ಲಿ ಮೂಲಬಿಂಬವಾಗಿರ್ತಕ್ಕಂತಹ ಭಗವಂತನ ಪ್ರತೀಕವಾಗಿರ್ತಕ್ಕಂತಹ ವಿಗ್ರಹಗಳಿಗೆ ನಾವು ಪೂಜೆಯನ್ನು ಅಥವಾ ಅಲಂಕಾರವನ್ನು ಮಾಡಬೇಕು ಅಂತಕ್ಕಂಥದ್ದು. ಇದನ್ನು ಏನಕ್ಕೆ ಮಾಡ್ತೀವಿ ಅನ್ನೋದ್ರೆ ಹಿಂದಿರ್ತಕ್ಕಂತಹ ಒಂದು ಗೂಢ ಅರ್ಥ. ಏನಕ್ಕೆ ಅರ್ಪಣೆ ಮಾಡಬೇಕು ನಾವು ಅಂತಕ್ಕಂಥದ್ದನ್ನು ನೋಡಿದಾಗ, ಮೊದಲು ಇದು ಯಾವುದು? ಪ್ರತಿಬಿಂಬಾಲಂಕೃತಿ ಧೃತಿ ಕುಶಲೋ ಬಿಂಬಾಲಂಕೃತ ಮಾತನುತೆ ಅಂತಕ್ಕಂಥದ್ದು ಶಾಸ್ತ್ರದ ಇದು ವಾಕ್ಯ ಸಿದ್ಧಾಂತ. ಇನ್ನು ಇದರಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಶಾಸ್ತ್ರಕಾರರು ಆಗಮಶಾಸ್ತ್ರ ಇತ್ಯಾದಿಗಳಲ್ಲಿ ಇದಕ್ಕೆ ಸಾಕಷ್ಟು ಫಲವನ್ನು ಹೇಳ್ತಾ ಬರ್ತಾರೆ. ಏನು ಹೇಳ್ತಾರೆ ಅಂದರೆ, ಸ್ನಾನಂ ಸರ್ವ ಪಾಪಹರಂ ಅಂತ ಹೇಳುತ್ತೆ. ದೇವರಿಗೆ ನೀವು ಅಭಿಷೇಕ ಮಾಡಿದ್ರೆ ನಿಮ್ಮ ಪಾಪಗಳು ಹೋಗುತ್ತೆ. ವಸ್ತ್ರಂ ಸನ್ಮಾನದಾಯಕಂ ಅಂತ ಹೇಳೋದು. ದೇವರಿಗೆ ನೀವು ವಸ್ತ್ರ ಅರ್ಪಣೆ ಮಾಡಿ ದೇವರಿಗೆ ಒಳ್ಳೆಯ ವಸ್ತ್ರವನ್ನು ಉಡಿಸಿದ್ರೆ ಅದು ನಿಮಗೆ ಸನ್ಮಾನವನ್ನು, ಮಾನವನ್ನು, ಕೀರ್ತಿಯನ್ನು ಕೊಡುತ್ತೆ. ಅನ್ನಂ ಅನ್ನದಾಯಕಂ, ದೇವರಿಗೆ ನೈವೇದ್ಯವನ್ನು ನೀವೇನು ಮಾಡ್ತೀರೋ ಅದು ನಿಮಗೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ. ಈ ರೀತಿಯಾಗಿ ಒಂದೊಂದಕ್ಕೆ ಒಂದು ಸಾಕಷ್ಟು ಫಲಗಳನ್ನು ಹೇಳಿಕೊಂಡು ನಮ್ಮ ಹಿರಿಯರು ಬಂದಿದ್ದಾರೆ. ಆಚಮನಂ ಶ್ರೀದಾಯಕಂ ಅನ್ನತ್ತೆ. ದೇವರಿಗೆ ಆಚಮನ ಅಂತ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಆಚಮನ ಅಂತ ಸುಮ್ಮನೆ ನೀರು ತೊಗೊಂಡಿಗೆ ಅನ್ನೋದಲ್ಲ, ಅದಕ್ಕೆ ಸಾಮಗ್ರಿಗಳಿದೆ. ಆ ಸಾಮಗ್ರಿಗಳನ್ನು ಹಾಕ್ಕೊಡ್ಬೇಕು. ಅದರಲ್ಲೆಲ್ಲ ನಾವು ಕಾಂಪ್ರಮೈಸ್ ಆಗಬಾರ್ದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಆ ಸಾಮಗ್ರಿಗೆಲ್ಲ ನಾವು ದುಡ್ಡನ್ನು ಹೆಚ್ಚಿಡಬೇಕು ಅಂತ ಹೇಳಿ ಅದನ್ನು ಬಳಕೆ ಮಾಡ್ತಕ್ಕಂಥದ್ದು, ಅದು ಇಲ್ಲದೇ ಇರತಕ್ಕಂಥದ್ದು, ಅಥವಾ ಅದರ ಬದಲಾಗಿ ಅಂಗಡಿಯಲ್ಲಿ ಯಾವುದು ಬಹಳ ನಮಗೆ ಸುಲಭದಲ್ಲಿ ಮತ್ತು ಕಡಿಮೆ ದರದಲ್ಲಿ ಸಿಗುತ್ತೋ, ಚೀಪಾಗಿ ಸಿಗುತ್ತೋ ಅದನ್ನು ಬಳಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದು ಬಹಳ ಅತ್ಯಂತ ದೊಡ್ಡ ತಪ್ಪು. ದೇವರಿಗೆ ಶುದ್ಧವಾದ ಗಂಧವನ್ನು ಅರ್ಪಣೆ ಮಾಡುವುದರಿಂದ ಭೂಲಾಭ ಆಗುತ್ತೆ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ. ಮತ್ತು ವಾಕ್ಶುದ್ಧಿ ಉಂಟಾಗುತ್ತಂತೆ, ಅಂದರೆ ಚೆನ್ನಾಗಿ ಮಾತನಾಡಲಿಕ್ಕೆ ಬರಲಿಕ್ಕೆ ಅವ್ರಿಗೆ ಒಳ್ಳೆಯ ವಾಗ್ಮಿಗಳಾಗ್ತಾರೆ ಅಂತ ಕೂಡ ಇದೆ. ಈಗ ಗಂಧ ತೇದರ ಗೋಜಿಗೆ ಹೋಗ್ತಾ ಇಲ್ಲ.
ನಾನು ಸುಮಾರು ಕಡೆ ನೋಡಿದ್ದೇನೆ ದೇವಸ್ಥಾನಗಳ. ದಯವಿಟ್ಟು ಎಲ್ಲರೂ ಗಮನಿಸಿ ಇದನ್ನು ವೀಕ್ಷಕ ಮಹಾಶಯರು. ನೀವು ಹೋಗೋ ದೇವಸ್ಥಾನಕ್ಕೂ ನೀವು ತಾಕೀತು ಮಾಡಿ. ಗಂಧದ ಕೊರಡಲ್ಲೂ ಗಂಧವನ್ನು ತೇಯ್ದೇ ದೇವರಿಗೆ ಹಚ್ಚಬೇಕು. ಈಗೆಲ್ಲ ಬಿಲ್ಲೆಗಳು ಸಿಕ್ಬಿಟ್ಟಿದೆ. ಅದು ಈ ಮರದ ಪುಡಿಗೆ ಒಂದಿಷ್ಟು ಯಾವುದೋ ಸೆಂಟ್ ಹಾಕ್ಬಿಟ್ಟು ಅದನ್ನು ಮಿಷನ್ನಲ್ಲಿ ಪಂಚ್ ಮಾಡಿ ಇಷ್ಟಿಷ್ಟಾಗಲ ಬಿಲ್ಲೆಗಳು, ಅದನ್ನು ನೀರಲ್ಲಿ ನೆನೆಸಿ ದೇವ್ರಿಗೆ ಇಡೋ ಆಟ ಇವ್ರದ್ದು. ನೀವು ಇಟ್ಕೊಂಡು ನೋಡಿ ಏನಾಗುತ್ತೆ ಅಂತ. ಒಂದೇ ತಿಂಗಳು ಅಲರ್ಜಿಯಾಗಿ ಮುಖ ಮೈಯೆಲ್ಲ ಕಿತ್ತೋಗುತ್ತೆ. ಇನ್ನು ದೇವ್ರಿಗಿಟ್ರೆ ಏನಾಗುತ್ತೆ ಅಂದರೆ, ಬಿಂಬಕ್ಕಿಟ್ರೆ ಪ್ರತಿಬಿಂಬ ಕೆಡೋ ರೀತಿಯಲ್ಲಿ ಏನಾಗುತ್ತೆ, ದೇವ್ರಿಗೆ ಇಡ್ತಾ ನಿಮಗೂ ಕೆಡುತ್ತೆ ಆರೋಗ್ಯಾದಿಗಳು. ನಿಮ್ಮ ಭೂಮಿನ ಕಳ್ಕೊತೀರಾ, ಆಸ್ತಿನ ಕಳ್ಕೊತೀರಾ, ಮಾತು ತಪ್ಪುತ್ತೆ, ನೀವು ಆಡಿದ ಮಾತನ್ನು ನೀವು ನಡೆಸಿಕೊಳ್ಳಿಕ್ಕಾಗುವುದಿಲ್ಲ. ಈ ರೀತಿಯಾದಂತಹ ತಪ್ಪು ಫಲಗಳು ಕೂಡ ಉಂಟಾಗುತ್ತೆ. ಈಗ ಒಂದು 5-6 ಪದಾರ್ಥಗಳನ್ನು ಬಹಳ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಇದನ್ನು ನೀವು ದೇವರಿಗೆ ಅರ್ಪಣೆ ಮಾಡುವುದರಿಂದ ಅದ್ಭುತವಾಗಿರ್ತಕ್ಕಂತಹ ಫಲಸಂಚಯಗಳು ಉಂಟಾಗ್ತಕ್ಕಂಥದ್ದು ನಾವು ಕಾಣಬಹುದು. ಮೊದಲನೆಯದಾಗಿ ನಾನು ಹೇಳಿದ ಹಾಗೆ ಶುದ್ಧವಾಗಿರ್ತಕ್ಕಂತಹ ಗಂಧವನ್ನು, ಶ್ರೀಗಂಧ, ಅದಕ್ಕೊಂದಿಷ್ಟು ಒಳ್ಳೆಯ ಪಚ್ಚಕರ್ಪೂರ, ಅದಕ್ಕೆ ಒಂದಿಷ್ಟು ಕೇಸರಿ, ಈ ಥರದವನ್ನು ಹಾಕಿ ಚೆನ್ನಾಗಿ ತೇಯಬೇಕು. ಅದನ್ನು ಮಾತ್ರ ದೇವರಿಗೆ ಅರ್ಪಣೆ ಮಾಡುವುದರಿಂದ ಏನಾಗುತ್ತೆ ಅಂತ ನಾವು ನೋಡಿದರೆ, ಚರ್ಮ ಸಂಬಂಧವಾದ ವ್ಯಾಧಿಗಳು ಯಾರಿಗಿರುತ್ತೋ, ದೀರ್ಘಕಾಲೀನವಾಗಿರ್ತಕ್ಕಂಥ ಸ್ಕಿನ್ ಪ್ರಾಬ್ಲಮ್ಸ್, ಡರ್ಮಟೈಟಿಸ್ ಇತ್ಯಾದಿಗಳಲ್ಲಿ, ಪ್ರೂರೈಟಿಸ್ ಇವೆಲ್ಲ ಹೇಳ್ತಾರೆ, ಎಕ್ಸೆಮಾ ಅಂಥವರು ಈ ರೀತಿಯಾದಂತಹ ಗಂಧವನ್ನು ನೀವು ತೇದೋದ್ರೆ ದೇವ್ರಿಗೆ ಇಡ್ಲಿಕ್ಕೆ ಆಗೋದಿಲ್ಲ. ನೀವೇನು ಮಾಡಬೇಕು ಅಂದರೆ, ದೇವಸ್ಥಾನದಲ್ಲಿ ಒಂದು ಸಾಣೆಕಲ್ಲು ಮತ್ತು ಗಂಧದ ಚಕ್ಕೆ ಮತ್ತು ಒಂದಿಷ್ಟು ಪಚ್ಚಕರ್ಪೂರ ಮತ್ತು ಕೇಸರಿನ ಕೊಟ್ಟು ಅರ್ಚಕರಿಗೆ ತಾಕೀತು ಮಾಡಬೇಕು. ಅದಕ್ಕೊಂದು ಸ್ವಲ್ಪ ಅವ್ರಿಗೆ ಹಣವನ್ನು ಕೊಟ್ಟು ದಯವಿಟ್ಟು ತೇದು ನಮ್ಮ ಹೆಸರಲ್ಲಿ ದೇವರಿಗೆ ಹಚ್ಚಿ ಅಂತ. ಇದನ್ನು ಮಾಡುವುದರಿಂದ ಚರ್ಮ ರೋಗಗಳ ನಿವಾರಣೆ ಅತ್ಯಂತ ಸುಲಭದಲ್ಲಿ ಉಂಟಾಗ್ತಕ್ಕಂಥದ್ದು ಕಂಡಿದೆ ಸುಮಾರು ಜನರಿಗೆ. ನಮ್ಮ ಅನುಭವದಲ್ಲೂ ನಾವು ನೋಡಿದ್ದೆ ಸುಮಾರು ಜನರಿಗೆ ಹೇಳಿ. ಎರಡನೇದು ವಾಕ್ಪಟುತ್ವ ಬರುತ್ತೆ. ಅಂದರೆ ಬಹಳ ಶುದ್ಧವಾಗಿರ್ತಕ್ಕಂತಹ ಭಾಷಾ ಪ್ರೌಢಿಮೆ ಬರತಕ್ಕಂಥದ್ದು. ಮಾತಾಡಲಿಕ್ಕೆ ಯಾವ ಪದವನ್ನು ಏನಕ್ಕೆ ಎಲ್ಲಿ ಹೇಗೆ ಬಳಸಬೇಕು ಅಂತಕ್ಕಂತಹ ಒಂದು ಇಂಗಿತಜ್ಞತೆ ಇತ್ಯಾದಿಗಳು. ಸ್ವಲ್ಪ ಅಧ್ಯಯನವನ್ನು ಮಾಡಬೇಕು. ಬರೀ ದೇವ್ರ ಗಂಧ ಹಚ್ಚಿ ಮನೇಲಿ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡ್ರೆ ಬರೋದಿಲ್ಲ. ಆದರೆ ಆ ಕಾಲದಲ್ಲ ತೋಚಬೇಕಲ್ಲ, ಆ ರೀತಿಯಾದಂತಹ ಫಲಸಂಪತ್ತಿಗಳು ಉಂಟಾಗುತ್ತೆ. ಭೂಲಾಭ ಕೂಡ ಉಂಟಾಗುತ್ತೆ ಗಂಧವನ್ನು, ಶುದ್ಧವಾದ ಗಂಧವನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ. ಎರಡನೆಯದು ದೇವರಿಗೆ ಅಭಿಷೇಕವನ್ನು ಮಾಡೋದು. ಅದು ಪಂಚಾಮೃತ ಆಗಿರಬಹುದು, ಜಲಾಭಿಷೇಕ ಆಗಿರಬಹುದು. ಮತ್ತು ದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು, ಅನ್ನಾಹಾರಗಳ ನೈವೇದ್ಯ, ಹಣ್ಣಿನ ನೈವೇದ್ಯ ಮಾಡ್ತಕ್ಕಂಥದ್ದು, ಭಕ್ಷ್ಯ ಭೋಜ್ಯಗಳ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಇದರಿಂದ ಸಂಭವಿಸ್ತಕ್ಕಂತಹ ಫಲಗಳೇನು ಅಂತ ನಾವು ನೋಡಿದಾಗ ವಿವಾಹಕ್ಕೆ ಅನುಕೂಲ ಆಗುತ್ತೆ. ಈಗ ಸುಮಾರು ಜನರಿಗೆ ವಿವಾಹ ಆಗಿಲ್ಲ. ಯಾಕೆ ವಿವಾಹ ಆಗಿಲ್ಲ ಅಂದರೆ, ನೀವು ನೋಡಿ ಈ 20-30 ವರ್ಷದ ಹಿಂದೆ, ಈಗ ನೋಡಿ ಹಿಂದಿನ ದಿನಗಳಲ್ಲಿ ಪ್ರತಿ ಊರಿನಲ್ಲೂ ಕೂಡ, ಚಿಕ್ಕ ಪುಟ್ಟ ಹಳ್ಳಿಯಲ್ಲೂ ಕೂಡ, ಯಾಕಂದರೆ ನಾವೆಲ್ಲ ಹಳ್ಳಿಯಿಂದ ಬಂದವರು, ತಾಲೂಕು ಹೆಡ್ ಕ್ವಾರ್ಟರ್ಗಳಿಂದ ಬಂದವರು, ಅಲ್ಲಿ ಸುತ್ತಮುತ್ತ ನಾವು ಹಳ್ಳಿಯಲ್ಲಿ ಓಡಾಡಿಯಲ್ಲಿ ಪೌರೋಹಿತ್ಯವನ್ನು ಮಾಡಿದವರು, ನಮಗೆ ಗೊತ್ತು. ಪ್ರತಿಯೊಂದು ಚಿಕ್ಕ ಹಳ್ಳಿಯಲ್ಲೂ ಕೂಡ ಅಲ್ಲಿರ್ತಕ್ಕಂತಹ ರೈತಾಪಿ ಜನರು ಕೂಡ ತಳಿಗೆಗೆ ಅಂತ ಕೊಡೋರು. ತಳಿಗೆ ಅಂತಂದರೆ ಎಡೆ ಇಡೋದು, ನೈವೇದ್ಯ ಕೊಡೋದು ದೇವರಿಗೆ. ಆ ನೈವೇದ್ಯಕ್ಕೆ ಅಂತ ಹೇಳಿ ವಾರಕ್ಕೋ 15 ದಿನಕ್ಕೋ ತಿಂಗಳಿಗೋ ಒಮ್ಮೆ ಏನು ಮಾಡೋರು, ಮನೆಯಲ್ಲಿರ್ತಕ್ಕಂಥ ಒಂದು ಅಕ್ಕಿಯನ್ನೋ ಬೆಲ್ಲವನ್ನೋ ಹಾಲನ್ನೋ ಏನಾದರೂ ಕೊಟ್ಟು ಕೈ ಮುಗಿದು ಬರೋರು. ಈಗ ಆ ಪ್ರತೀತಿಯೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ. ಯಾರು ದೇವಸ್ಥಾನಕ್ಕೆ, ಯಾವುದೇ ದೇವರಾಗಿರ್ಬೋದು, ನಿಮ್ಮ ಇಷ್ಟ ದೇವರಾದರೂ ಆಯಿತು, ಮನೆದೇವರಾದರೂ ಆಯಿತು, ಅಲ್ಲಿ ನೈವೇದ್ಯಕ್ಕೆ ಪದಾರ್ಥಗಳನ್ನು ಕೊಡ್ತೀರೋ, ಅದು ಹಣ್ಣಾಗಿರಬಹುದು, ಅಕ್ಕಿ ಆಗಿರಬಹುದು, ಅಥವಾ ಬೆಲ್ಲವಾಗಿರಬಹುದು, ಅಥವಾ ಯಾವುದೇ ಬೇಳೆ ಆಗಿರಬಹುದು, ಪಲ್ಸಸ್, ಈ ಥರದ ಏಲಕ್ಕಿ ಆಗಿರಬಹುದು, ಕೊಬ್ಬರಿ ಆಗಿರಬಹುದು, ಕಾಯಿ ಆಗಿರಬಹುದು, ಈ ಥರದ ನೈವೇದ್ಯಕ್ಕೆ ಅರ್ಪಣೆ ಮಾಡಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಬರತಕ್ಕಂಥದ್ದು. ಅದನ್ನು ನೈವೇದ್ಯ ಮಾಡಿರೋದ್ರಲ್ಲಿ ನಮಗೆ ಕೊಡಿಂತಕ್ಕಂಥದ್ದು ತೊಪ್ಪಾದೀತು, ಅದು ಭಕ್ತಾದಿಗಳಲ್ಲಿ ಹಂಚಿ ತಿನ್ನಬೇಕು ಅಂತ ಶಾಸ್ತ್ರದ ವಿಧಿ. ಆ ರೀತಿಯಾಗಿರ್ತಕ್ಕಂತಹ ಈ ಸಾಮಗ್ರಿಗಳು, ನೈವೇದ್ಯ ಸಾಮಗ್ರಿ, ಪಂಚಾಮೃತಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬೆಲ್ಲದ ಪುಡಿ ಅಥವಾ ಕಲ್ಲು ಸಕ್ಕರೆಯ ಪುಡಿ, ಎಳೆನೀರು, ಈ ಥರದ ಒಂದು ವಸ್ತುಗಳನ್ನು ಕೊಡ್ತಕ್ಕಂಥದ್ದು. ಮತ್ತು ಸ್ನಾನ ಜಲಕ್ಕೆ ಮಿಶ್ರಣ ಮಾಡ್ತಕ್ಕಂತಹ ಏಲಕ್ಕಿ, ಪಚ್ಚಕರ್ಪೂರ, ಲವಂಗ, ಬಾಳೆಮೆಣಸು, ದಾಲ್ಚಿನ್ನಿ ಮತ್ತು ದಾಲ್ಚಿನ್ನಿ ಪತ್ರೆ, ಕೇಸರಿ, ಇಂತಹ ಜವ್ವಾರಿ, ಈ ಥರದ ವಸ್ತುಗಳನ್ನು ಕೊಡ್ತಕ್ಕಂಥದ್ದು. ಇವನ್ನು ಮಾಡುವುದರಿಂದ ವಿವಾಹದ ಸಂಬಂಧಪಟ್ಟಿರ್ತಕ್ಕಂತಹ ಪ್ರತಿಬಂಧಕಗಳು ಕಡಿಮೆಯಾಗಿ ಶೀಘ್ರದಲ್ಲಿ, 1 ದಿನ 2 ದಿನ ಅಲ್ಲ, ಸ್ವಲ್ಪ ಹೆಚ್ಚು ದಿನ ಮಾಡಬೇಕು. ಅದನ್ನು ಮಾಡ್ತಾ ಬರುವುದು ವಿವಾಹಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಎರಡನೆಯದು, ದಾಂಪತ್ಯದಲ್ಲಿ ಯಾರಿಗೆ ವಿರಸಗಳು, ತೊಂದರೆಗಳು, ತಾಪತ್ರೆಗಳಿದೆ, ಅದು ಶಮಿಸ್ತಾ, ಅದು ಕಡಿಮೆ ಆಗ್ತಾ ಬರತಕ್ಕಂತಹ ಸತ್ಫಲಿತಗಳು ಉಂಟಾಗುತ್ತೆ. ಮತ್ತು ಸುಖ ಸಂಪತ್ತಿಗಳು ಹೆಚ್ಚುತ್ತೆ. ಸುಖ ಅಂತಕ್ಕಂಥದ್ದು ಯಾವುದೇ ವಸ್ತುವಿನ ನಿರ್ಭರವಾಗೋದಿಲ್ಲ. ಇದನ್ನು ಸ್ವಲ್ಪ ತಾವು ಗಮನಿಸಬೇಕು. ಹಣ ಇದ್ದವರಲ್ಲಿ ಸುಖವಾಗಿಲ್ಲ, ನೀವು ಅಂದ್ಕೊಂಡಿರೋ ಹಾಗೆ. ಮಹಾ ದೊಡ್ಡ ಮನುಷ್ಯರಿದ್ದಾರೆ, ದೊಡ್ಡವರಿದ್ದಾರೆ ನಮ್ಮ ಸಮಾಜದಲ್ಲಿ, ಸುಖ ಇಲ್ಲ ಅವರಿಗೆ. ಹಣ ಇದೆ, ಕೀರ್ತಿ ಇದೆ, ಹೆಸರಿದೆ,
ಆದರೆ ಸುಖ ಇಲ್ಲ. ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ಎಲ್ಲ ಇದ್ದಾರೆ, ಅದ್ರ ಸುಖ ಅಂತಕ್ಕಂಥದ್ದು ಅನುಭವಿಸಿಲ್ಲ. ಆದರೆ ಸುಖ ಅಂತಕ್ಕಂತಹ ಅನುಭೂತಿ ಉಂಟಾಗಬೇಕು ಅಂತಂದರೆ ಈ ಥರದ ವಸ್ತುಗಳಿಂದ ದೇವರ ಸೇವೆಯನ್ನು ನಾವು ಮಾಡಬೇಕಾಗಿ ಬರುತ್ತೆ. ಇದಾಗತ್ತೆ. ಮೂರನೆಯದ್ದು ದೇವರಿಗೆ ದೀಪದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ದೀಪದ ಆರಾಧನೆ ಹೇಗೆ ಮಾಡೋದು? ಹೋಗಿ ದೀಪ ಹಚ್ತಿದ್ರು ಪ್ರತಿಯೊಬ್ಬರೂ ಕೂಡ ದೇವಸ್ಥಾನಗಳಲ್ಲಿ. ಈಗ ಅವೆಲ್ಲ ಮರ್ತೋಗ್ಬಿಟ್ಟಿದೆ. ಯಾರು ದೇವರಿಗೆ ದೀಪವನ್ನು ಹಚ್ಚತಕ್ಕಂತಹ ಗೋಜಿಗೆ ಹೋಗೋದಿಲ್ಲ. ದೇವಸ್ಥಾನದಲ್ಲೇ ಹಚ್ಚಲಿಕ್ಕೆ ಎಷ್ಟೋ ದೇವಸ್ಥಾನಗಳಲ್ಲಿ ಎಣ್ಣೆ ಕೂಡ ಇಲ್ಲ. ಆ ಥರದ ಒಂದು ಬರ್ಭರವಾಗಿರ್ತಕ್ಕಂತಹ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಇವತ್ತಿನ ದಿವಸ. ಅಂತಹ ದೇವಸ್ಥಾನಗಳಿಗಾಗಲಿ ಬೇರೆ ಕಡೆ ಆಗಲಿ ಏನು ಮಾಡಬೇಕು, ದೀಪಕ್ಕಾಗಿ ಹೂ ಬತ್ತಿಯನ್ನು ಅಥವಾ ಎಳೆ ಬತ್ತಿಯನ್ನು ಕೊಟ್ಟರು ಆದೀತು, ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಎಣ್ಣೆಯನ್ನು, ಒಳ್ಳೆಯ ತುಪ್ಪವನ್ನು ಕೊಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಂಗಡಿಗಳಲ್ಲಿ ಸಿಗ್ತಾ ಇದೆ ನೋಡಿ, ಯಾವುದು ದೀಪದ ಎಣ್ಣೆ, ದಯವಿಟ್ಟು ಕೊಡಬೇಡಿ. ಇದು ಆರೋಗ್ಯಕ್ಕೆ ಹಾನಿಕರ. ಮೊದಲನೇದು ಪಾಪ ಪುಣ್ಯ, ನೀವು ಭಕ್ತಿ ವಿಶ್ವಾಸ ಪಕ್ಕಕ್ಕಿಡಿ. ನೀವು ಇದಕ್ಕೆ ಮಿಶ್ರಣ ಮಾಡ್ತಕ್ಕಂತಹ ಬೇಡದೇ ಇರತಕ್ಕಂತಹ ಅಯೋಗ್ಯವಾಗಿರ್ತಕ್ಕಂತಹ ಎಣ್ಣೆಯನ್ನು ಬಳಸುವುದರಿಂದ, ಅದನ್ನು ಹಚ್ಚುವುದರಿಂದ ಅದು ವಾತಾವರಣದಲ್ಲಿ ಅದು ಬಿಡ್ತಕ್ಕಂತಹ ಏನು ಗಾಳಿಯಲ್ಲಿ ನಿರ್ವಾತದಲ್ಲಿ ಅದು ಬಿಡುತ್ತಲ್ಲ, ಏನು ಫ್ಯೂಮ್ಸ್ ಅಂತ ಹೇಳ್ತೀವಲ್ಲ, ಅದು ಆರೋಗ್ಯಕ್ಕೆ ಬಹಳ 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 ಹಾನಿಕರ. ಆದ್ದರಿಂದ ದಯವಿಟ್ಟು ಅದನ್ನು ನಿಲ್ಲಿಸಿ. ಶಾಸ್ತ್ರಬದ್ಧವಾಗಿ ನೋಡಿದ್ರೆ ಅಂತೂ ನಿಮಗೆ ಬಹಳ ತೊಂದರೆ ತಾಪತ್ರೆಗಳು ಉಂಟಾಗುತ್ತೆ. ಅದಕ್ಕೆ ಯಾವುದನ್ನು ಬಳಸಬೇಕು ಅಂದರೆ ಹಿಂದಿನ ನಾನು ಕೆಲವು ಸಂಚಿಕೆಗಳಿಂದ ಹೇಳಿದ್ದೆ ನಾನು. ಅದಕ್ಕೆ ಕಡಲೆಕಾಯಿ ಎಣ್ಣೆಯನ್ನು ಬಳಸಬಹುದು, ಅಥವಾ ಹೂವಿನ ಬೀಜದಿಂದ ಮಾಡಿರ್ತಕ್ಕಂತಹ ಎಣ್ಣೆಯನ್ನು ಬಳಸಬಹುದು. ತುಪ್ಪ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಬಹಳ ಒಳ್ಳೆಯ ತುಪ್ಪ ಕೊಡಬೇಕು. ಅದು ಯಾವುದು? ಹಸುವಿನ ತುಪ್ಪ. ಮಾರುಕಟ್ಟೆಯಲ್ಲಿ ಸಿಗ್ತಾ ಇರ್ತಕ್ಕಂಥ 99% ತುಪ್ಪಗಳು ಹಸುವಿನ ತುಪ್ಪ ಅಲ್ಲ. ಅದರಲ್ಲಿ ಹಸು, ಎಮ್ಮೆ ಏನೇನೋ ಸೇರಿಕೊಂಡಿರುತ್ತೆ. ಒಟ್ಟಿನಲ್ಲಿ ತುಪ್ಪ, ಆದರೆ ಶುದ್ಧವಾದ ತುಪ್ಪ ಅಲ್ಲ. ಅದು ಶಾಸ್ತ್ರ ಒಪ್ಪುವುದಿಲ್ಲ. ಆ ಥರದ ತುಪ್ಪ ಎಣ್ಣೆಯನ್ನು ದೇವಸ್ಥಾನಕ್ಕೆ ಬತ್ತಿಯನ್ನು ಕೊಟ್ಟು ದೇವರಿಗೆ ದೀಪಾರಾಧನೆಯನ್ನು ಮಾಡಿಸುವುದರಿಂದ ಏನು ಫಲಸಂಪತ್ತಿ ಉಂಟಾಗುತ್ತೆ ಅಂತ ನಾವು ನೋಡಿದಾಗ, ಮೈಯಲ್ಲಿ ಕಸುವು ಹೆಚ್ಚುತ್ತೆ, ಮೈಯಲ್ಲಿ ಶಕ್ತಿ. ನೀವು ಸ್ಟ್ಯಾಮಿನಾ ಅಂತ ಹೇಳಿದಿರ್ತೀರಿ, ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಲ್ಲ, ಅಂತಹವು ನಮಗೆ ಹೆಚ್ಚತಕ್ಕಂಥದ್ದಾಗುತ್ತೆ. ಅದರಲ್ಲೂ ಯಾರಿಗೆ ಜಾಯಿಂಟ್ ಪೇನ್ಸು ಮತ್ತು ಕಣ್ಣಿನ ತೊಂದರೆ ಇದೆ, ಐ ಪ್ರಾಬ್ಲಮ್ ಇದೆ, ಅವರ ದೇವರಿಗೆ ದೀಪಾರಾಧನೆಯನ್ನು ಮಾಡಿಸಬೇಕು. ದೇವರಿಗೆ ದೀಪಾರಾಧನೆಗೆ ಎಣ್ಣೆಯನ್ನು ಕೊಡ್ತಕ್ಕಂಥದ್ದು, ಬತ್ತಿಯನ್ನು ಕೊಡ್ತಕ್ಕಂಥದ್ದು, ವಿಶೇಷವಾಗಿ ತುಪ್ಪವನ್ನು ಕೊಡ್ತಕ್ಕಂಥದ್ದು. ಇಪ್ಪೆ ಎಣ್ಣೆ ಅಂತ ಒಂದು ಸಿಗುತ್ತೆ, ಇಪ್ಪೆ ಎಣ್ಣೆ ಅಂತ ಹೇಳಿ ಅದನ್ನು ಕೊಡ್ತಕ್ಕಂಥದ್ದು ನಿಮಗೆ ಅತ್ಯಂತ ನಿಮಗೆ ಆರೋಗ್ಯ, ದೇಹದ ಸೌಷ್ಠವ, ದೇಹದ ಸ್ವಾಸ್ಥ್ಯ, ದೇಹದಾರ್ಢ್ಯ ಮತ್ತು ಕಣ್ಣಿನ ಪಟುತ್ವ, ದೃಷ್ಟಿಪಟುತ್ವ ನಿಮಗೆ ಉಂಟಾಗುತ್ತೆ. ಮತ್ತು ವಿಶೇಷವಾಗಿ ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಕಾಲು ಗಂಟು ನೋವು, ಕೀಲು ನೋವು, ಎದುರು ಕೂರ್ಲಿಕ್ಕಾಗಲ್ಲ ಅಂತ ಹೇಳ್ತಿರ್ತಾರಲ್ಲ, ಅಂಥವ್ರು ಇದನ್ನು ಮಾಡಿ ನೋಡಿ. ಕಾಲನ ಭಕ್ತಿಯಿಂದ ಮಾಡೋಕ್ಕೆ, ವಿಶ್ವಾಸದಿಂದ ಮಾಡೋಕ್ಕೆ, ಪರೀಕ್ಷೆ ಮಾಡೋಕ್ಕೆ ಮಾಡಬಾರ್ದು. ದೇವರು ಒಲಿಯುವುದಿಲ್ಲ ಅಂಥವರಿಗೆ. ಆ ರೀತಿಯಾಗಿ ಅನನ್ಯ ಭಾವನೆಯಿಂದ ದೀಪಾರಾಧನೆಯನ್ನು ಮಾಡ್ತಕ್ಕಂಥದ್ದು ಇಂತಹ ಸತ್ಫಲಿತಗಳನ್ನು ನಿಮಗೆ ಕೊಡುತ್ತೆ. ನಾಲ್ಕನೆಯದು, ದೇವರಿಗೆ ಪೂಸಲಿಕ್ಕೆ ಕೊಡ್ತಕ್ಕಂತಹ ಕೆಲವು ಸಾಮಗ್ರಿಗಳಿದೆ. ಅಂದರೆ ಒಳ್ಳೆಯ ಸುಗಂಧದ ಎಣ್ಣೆಯನ್ನು ಕೊಡೋದು. ಸುಗಂಧದ ಎಣ್ಣೆ ಅಂದರೆ ಶುದ್ಧವಾಗಿರಬೇಕು. ಅಂಗಡಿಯಲ್ಲಿ ಸಿಗ್ತಕ್ಕಂಥ ಎಸೆನ್ಷಿಯಲ್ ಆಯಿಲ್ಸ್ ಅಂದ್ಬಿಟ್ಟು ಈಗೆಲ್ಲ ಆನ್ಲೈನು ಸಿಗುತ್ತೆ, ಅವು ಯಾವೂ ಸರಿ ಇಲ್ಲ, ಅದು ಒಳ್ಳೆಯದಲ್ಲ. ನೀವು ಪೂಸಿಕೊಂಡ್ರೆ ನಿಮಗೇನು ರಿಯಾಕ್ಷನ್ ಆಗದೆ ಇರೋದು ಮಾತ್ರ ದೇವರಿಗೆ ಕೊಡಬೇಕು. ಅದೇ ಡಬ್ಬದಲ್ಲಿ ಕೊಡಬಾರ್ದು, ಹೊಸದನ್ನು ತರಿಸಿ ಕೊಡಬೇಕು. ಅದರಲ್ಲೂ ಶುದ್ಧವಾಗಿರ್ತಕ್ಕಂತಹ ಶ್ರೀಗಂಧದ ಎಣ್ಣೆ, ಸಂಪಿಗೆ ಎಣ್ಣೆ, ಜಾಜಿ ಎಣ್ಣೆ, ಈ ಥರದ ಶುದ್ಧವಾಗಿರ್ತಕ್ಕಂತಹ ತೈಲಗಳನ್ನು ನೀವು ಕೊಂಡುಕೊಂಡು ಬಂದು ಅದನ್ನು ದೇವರಿಗೆ ಕೊಡ್ತಕ್ಕಂಥದ್ದು. ಸ್ವಾಮಿ ಇದನ್ನು ದೇವರಿಗೆ ಹಚ್ಚಿ, ದೇವರ ವಿಗ್ರಹಕ್ಕೆ ಹಚ್ಚಬೇಕು. ಈ ಹಿಂದಿನ ಕಾಲದಲ್ಲಿ ಸುಗಂಧ ತೈಲ ಲೇಪನ ಅಂತಿತ್ತು. ಈಗೇನಾಗಿದೆ, ಎಳ್ಳೆಣ್ಣೆ ಉಜ್ಜುವ ಪರಿಸ್ಥಿತಿಗೆ ಬಂದಿದೆ. ಯಾಕೆಂದರೆ ದೇವಸ್ಥಾನಗಳಿಗೆ ಯಾರು ಬಂದು ಸುಗಂಧ ತೈಲವನ್ನು ಕೊಡ್ತಕ್ಕಂತಹ ಮಹಾತ್ಮರು, ಪುಣ್ಯಾತ್ಮರೇ ಇಲ್ಲ. ಖರ್ಚು ಬಾಪ್ತು ಬಂದುಬಿಡುತ್ತಲ್ಲ. ಒಂದಿಷ್ಟು ಶ್ರೀಗಂಧದ ಎಣ್ಣೆ 5,000 - 6,000 ರೂಪಾಯಿ ಆಗುತ್ತೆ. ಅದು ಯಾರು ಕೊಡ್ತಾರೆ ಅಂತ. ಅದರಿಂದ ಏನು ಫಲ ಉಂಟಾಗುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಭಾಳ ಆಶ್ಚರ್ಯ ಆಗುತ್ತೆ. ಮೊದಲನೇದಾಗಿ ನಿಮ್ಮ ಆಯುಷ್ಯಾಭಿವೃದ್ಧಿ ಆಗುತ್ತೆ ವೀಕ್ಷಕರೇ. ನಿಮ್ಮ ಆಯುಷ್ಯ ಜಾಸ್ತಿ ಆಗಬೇಕು ಅಂದರೆ ದೇವರಿಗೆ ಒಳ್ಳೆಯ ಸುಗಂಧ ಎಣ್ಣೆ ಲೇಪನವನ್ನು ಮಾಡಿಸಬೇಕು. ಎರಡನೆಯದ್ದು, ಇದು ಹೇಳಿದರೆ ಇದನ್ನು ಬಹುಶಃ ಮಾಡ್ತೀರಿ ಅಂತ ಅನಿಸುತ್ತೆ. ಶ್ರದ್ಧಾಭಕ್ತಿ ಸಮನ್ವಿತರು ಹಾಗೇ ಮಾಡ್ತೀರಿ. ಫಲ ಬೇಕು ಅನ್ನೋರು ಖಂಡಿತ ಹಾಗೆ ಮಾಡಿ ಭಕ್ತಿಯ ದಾರಿಗೆ ಬರಬಹುದು. ಎರಡನೆಯದ್ದು, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ತೊಂದರೆ ಇದ್ದಾಗ ಮತ್ತು ಕೆಲಸಗಾರರ ತೊಂದರೆ ಇದ್ದಾಗ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಪದೇ ಪದೇ ಬಿಟ್ಟು ಹೋಗ್ತಿದ್ದಾರೆ, ಆಗುತ್ತೆ. ಸುಮಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಇರ್ತಾರೆ, 2-3 ತಿಂಗಳಿರ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಅಂತಹ ಸಮಸ್ಯೆಗಳಿದ್ದಾಗ ಅಂತಹವರು ಈ ಥರದ ಸುಗಂಧ ತೈಲದ ಲೇಪನವನ್ನು ದೇವರಿಗೆ ಮಾಡಿಸುವುದರಿಂದ ಆಯುಷ್ಯಾಭಿವೃದ್ಧಿ, ಉದ್ಯೋಗಾಭಿವೃದ್ಧಿ, ವ್ಯಾಪಾರಾಭಿವೃದ್ಧಿ, ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತಹ ಸಬಾರ್ಡಿನೇಟ್ಸ್ ಅಂತ ಯಾರಿದ್ದಾರೆ ಅವರು ಸ್ಥಾಯಿಯಾಗಿ ನಿಮ್ಮಲ್ಲೇ ನಿಂತು ಕೆಲಸವನ್ನು ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಫಲಗಳು ದೇವರಿಗೆ ಪೂಸಲಿಕ್ಕೆ ಎಣ್ಣೆಯನ್ನು ಕೊಡುವುದರಿಂದ ಉಂಟಾಗುತ್ತೆ. ಅದೇ ರೀತಿಯಾಗಿ ದೇವರಿಗೆ ಧೂಪ ಅಂತಂದರೆ ಇದು ಸ್ವಲ್ಪ
ಸಮಾಜದಲ್ಲಿ ವ್ಯತ್ಯಾಸವಾಗಿ ಕಾಣುತ್ತೆ ನಾನು ಹೇಳೋದು. ಆದರೆ ಶಾಸ್ತ್ರದಲ್ಲಿ ಇರೋದನ್ನು ಹೇಳ್ತಾ ಇದ್ದೇನೆ, ಅದರಿಂದ ನನಗೆ ಅದರ ಭಯವಿಲ್ಲ. ಈ ಊದುಬತ್ತಿಯನ್ನು ಕೊಡೋದು ಮೊದಲು ನಿಲ್ಲಿಸಿ ದೇವಸ್ಥಾನಕ್ಕೆ. ಅದು ಅಂತಹ ಉತ್ತಮತೆಯನ್ನು ಉಂಟು ಮಾಡುವುದಿಲ್ಲ. ಯಾಕಂದರೆ ಊದುಬತ್ತಿ ಅದನ್ನು ಹಚ್ಚತಕ್ಕಂತಹ ಪದ್ಧತಿ ಹಿಂದಿನಲ್ಲಿ ಇರಲಿಲ್ಲ. ಕೆಂಡದ ಮೇಲೆ ಧೂಪದ ಪುಡಿಯನ್ನು ಹಾಕೇ ನೀವು ದೇವರಿಗೆ ಧೂಪವನ್ನು ಹಾಕಬೇಕು. ಧೂಪವನ್ನು ಯಾರು ದೇವರಿಗೆ ಈ ರೀತಿಯ ದಶಾಂಗಂ ಗುಗ್ಗುಲಂ ಧೂಪಂ ಅಂತ ಹೇಳ್ತಾರೆ. ಅದರಲ್ಲಿ ಏನಾಗುತ್ತೆ, ಸಾಂಬ್ರಾಣಿ ಬರುತ್ತೆ, ಗುಗ್ಗುಲ ಬರುತ್ತೆ, ರಾಳ ಅಂತಕ್ಕಂತಹ ಒಂದು ಪದಾರ್ಥ ಸೇರುತ್ತೆ, ಅದಕ್ಕೆ ಸ್ವಲ್ಪ ತುಪ್ಪ ಸೇರುತ್ತೆ, ಅದು ಶ್ರೀಗಂಧದ ಪುಡಿ ಸೇರುತ್ತೆ, ಅದಕ್ಕೆ ಶರ್ಕರ ಅಂತಕ್ಕಂಥದ್ದು, ಸಕ್ಕರೆ ಅಂದರೆ ಈ ಸಕ್ಕರೆ ಅಲ್ಲ, ಬೇರೆ ಥರದ ಸಕ್ಕರೆ ಸೇರುತ್ತೆ. ಈ ಥರದ 10 ಪದಾರ್ಥಗಳನ್ನು ಸೇರಿಸಿ ದಶಾಂಗ ಧೂಪ ಅಂತ ಹೇಳ್ತಾರೆ. ಬಿಟ್ಟರೆ ಈ ಹೊಸ್ದುಬಿಟ್ಟು ಫುಟ್ಪಾತಲ್ಲಿ ಒಣಗಾಕಿರ್ತಕ್ಕಂತಹ ಊದುಬತ್ತಿಯನ್ನು ತೆಗೆದುಕೊಂಡು ಅವನು ದೇವ್ರಿಗೆ ಹಚ್ಚಿದ್ರೆ ಏನು ಫಲ ಬರುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಕೆಲವ್ರಿಗೆ ಅಲರ್ಜಿಗಳು ಶುರು ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಅದು ಹಾಕ್ತಕ್ಕಂತಹ ತಯಾರು ಮಾಡ್ತಕ್ಕಂತಹ ಸ್ಥಳವನ್ನು ನೋಡಿ, ಶುದ್ಧವಾಗಿ ಮಾಡೋರು ಇರ್ಬೋದು, ನಾನು ಇಲ್ಲ ಅಂತಿಲ್ಲ, ನಾನು ನೋಡಿರೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಅಶಾಸ್ತ್ರೀಯ, ಅದನ್ನು ಕೂಡದು. ಈ ರೀತಿಯಾಗಿ ಧೂಪವನ್ನು ಅರ್ಪಿಸುವುದರಿಂದ ಆರೋಗ್ಯ ಆಯುಷ್ಯಾಭಿವೃದ್ಧಿ ಉಂಟಾಗಿ ಶುಭ ಆಗುತ್ತೆ. ಇನ್ನೂ ಸಾಕಷ್ಟು ವಿಚಾರ ನೋಡೋ ಪ್ರಯತ್ನವನ್ನು ಮಾಡೋಣ.